ಏಕಿನ್ನು ಕಾಡುವೆಯೋ ಏ ವಿಧಿ ಸಾಕಿನ್ನು ಜೀವನವು ಕೊನೆಗಾಣಿಸದೆ ಹೇ ವಿಧಿ ಶೋಕ ಸಾಗರದೊಳಗೆ ಏಕೆ ನನ್ನ ನೂಕಿದೆ ಹೇ ವಿಧಿ ಶೋಕ ಸಾಗರದೊಳಗೆ ಏಕೆ ನನ್ನ ನೂಕಿದೆ ಸಾಕಿನ್ನು ಜೀವನವು ಕೊನೆಗಾಳಿ ಜೋರಿಯೇ ಶೋಕ ಸಾಗರದೊಳಗೆ ಏಕೆ ನನ್ನ ನೂಕಿದೆ ಹೇ ವಿಧಿ ಹರಿಯು ಪೇಳಿದ ಎನ್ನ ಜನನ ವೃತ್ತಾಂತವನು ಹರಿಯು ಪೇಳಿದ ಎನ್ನ ಜನನ ವೃತ್ತಾಂತವನು ಕುಂತಿ ಮಾತೆಯು ನಿನ್ನ ಜನನಿ ಎಂಬುವ ಪರಿಯ ಹರಿಯು ಪೇಳಿದ ಎನ್ನ ಜನನ ವೃತ್ತಾಂತವನು ಕುಂತಿ ಮಾತೆಯು ನಿನ್ನ ಜನನಿ ಎಂಬುವ ಪರಿಯ ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಹೇಳಿ ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತರಿಸುತ್ತಿದೆ ದ್ವೇಷವನ್ನು ತ್ಯಜಿಸಿ ಮನವು ಕಾತರಿಸುತ್ತಿದೆ ದ್ವೇಷವನ್ನು ತ್ಯಜಿಸಿ ಹೇ ವಿಧಿ ಶೋಕ ಸಾಗರದೊಳಗೆ ಏಕೆ ನನ್ನ ನೂಕಿದೆ ಇನ್ನು ಜೀವನವು ಕೊನೆಗಾಣಿಸೋರಿಯೇ ಹರಿಯೇ ಪರಮಾತ್ಮನು ಹೇಳಿದ ಸ್ಥಾನವು ಇದೇ ಅಲ್ಲವೇ ಇಲ್ಲಿ ನನ್ನ ಜನ್ಮ ವೃತ್ತಾಂತವನ್ನು ತಿಳಿ ಹೇ ಭಗವಾನ್ ಭಾಸ್ಕರ ಈ ನನ್ನ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸಿ ಕಾಪಾಡು ದೇವಾ ಕಾಪಾಡು ಹರಿಹರ ಬ್ರಹ್ಮ ರೂಪ ಪರಿಪಾಲಿಸೋ ಲೋಕದೀಪ ಏಕಚಕ್ರ ರಥವ ಹಕ್ಕ ಛಾಯಾ ಸಂಜ್ಞದಾಯಕ ಲೋಕ ಪ್ರಕಾಶಕ ಸೂರ್ಯಮೂರ್ತಿ
ನಿತ್ಯ ಕೀರ್ತಿ ನಮೋ ನಮಃ. ಕರ್ಣ, ಮಗು ಕರ್ಣ, ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಲು ಕಾರಣವೇನು? ಕುಮಾರ, ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿಯಾದ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ತೋರಿಸಿದ ಮೊದಲು ಸ್ತ್ರೀ ನಾನು. ಅಮ್ಮ, ನೀನು ಏನು ಹೇಳುತ್ತಿರುವೆಯೋ ನನಗೊಂದೂ ತಿಳಿಯದು. ಆದರೆ ಈ ನಿನ್ನ ಕಣ್ಣುಗಳಲ್ಲಿನ ಕರುಣಾದೃಷ್ಟಿ ಪ್ರಾಪ್ತ ಕಾಲದ ಸೂರ್ಯನ ಕಿರಣದಂತೆ ನನ್ನ ಮನಸ್ಸಿನಲ್ಲಿರುವ ಹಿಮವನ್ನೇ ಕರಗಿಸುತ್ತಿರುವುದು. ಅಮ್ಮ, ನೀನಾರು? ನಮ್ಮಿಬ್ಬರ ಸಂಬಂಧವೇನೆಂಬುದನ್ನು ತಿಳಿಸು ತಾಯಿ, ತಿಳಿಸು. ಕಂದ, ನಾನು ನಿನ್ನ ಹೆತ್ತ ತಾಯಿ. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಏನು ಕುಂತಿ? ಆ ನನ್ನ ಪರಮ ವೈರಿ ಅರ್ಜುನನ ತಾಯಿ ನನ್ನನ್ನು ಎತ್ತ ಮಾತು. ಅಮ್ಮ, ಇದು ನಿನ್ನ ಪಾದಚರಣೆಗಳಿಗೆ ನಮಸ್ಕರಿಸುವೆನು ತಾಯಿ. ಕುಮಾರ, ಕೀರ್ತಿಶಾಲಿ ಹಾಗೂ ಕಂದ, ಕೀರ್ತಿಶಾಲಿ. ಎಂತಹ ಕೀರ್ತಿಯಮ್ಮ ನನ್ನ. ಅಮ್ಮ, ಅಮ್ಮ,
ಅಮ್ಮ, ಕುಮಾರ, ನಾನು ಗೈದ ಪರಾಧವೇನು ಅಮ್ಮ, ನದಿಯೊಳಗೆ ಮಾತೆಯೇ, ಮಮತೆಯೇ, ನದಿಯೊಳಗೆ ನೂರಿದೆ. ಅಮ್ಮ, ಮಂದ ಭಾಗ್ಯಂತೆ ನಾನು ಬಾಲ್ಯದಿಂದಲೂ ಅಲೆದೆನು. ಅಹು ತಾಯೇ, ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನು. ಸೂತನೆಂಬ ನಿಂದನೆಯೋ ಮುಳುಗಿ ಬಹಳ ನೊಂದೆನು. ಸೂತನೆಂಬ ನಿಂದನೆಯೋ ಮುಳುಗಿ ಬಹಳ ನೊಂದೆನು. ಅಡೆದ ಜನನಿ ಜನಕರಾರು ಎಂದು ಕಂಬನಿ ಕರೆದೆನು. ಎಂದು ಕಂಬನಿ ಕರೆದೆನು. ಅಮ್ಮ, ನದಿಯೊಳಗೆ ಮಾತೆಯೇ, ಮಮತೆಯೇ, ನದಿಯೊಳಗೆ ನೂರುತ್ತಿದೆ. ಅಮ್ಮ, ಅಮ್ಮ, ಜನನಿಯೇ, ಅಮ್ಮ, ಅಮ್ಮ. ಅಮ್ಮ, ಕುಮಾರ, ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವೇನು ತಾಯಿ? ಅಲ್ಲಿದ್ದ ಜಲಚರಗಳು ಸಹ ಈ ಪಾಪಿ ದೇಹವನ್ನು ತಿನ್ನದೇ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳಾದರು ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿಸಲು ಹೀಗಿರುವಲ್ಲಿ ಈ ಪ್ರಪಂಚವೇ ನನ್ನನ್ನು ಹೇ ಸೂತ, ಹೇ ನೀಚ, ಏನೇ ಹೀನ ಕುಲದವನೇ ಎಂದು ಹೀಯಾಳಿಸುವಾಗ ಅವರೆಲ್ಲರಿಗೂ ಅಮ್ಮ, ನಿನ್ನ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿತ್ತು. ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿತ್ತು. ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿ ಮಾತನಾಡಿದರೆ ನಾನು ಪರಮ ಪಾಪಿಯಾಗುವೆನು. ಅಮ್ಮ, ಇದೋ ತಾಯಿ, ನಿನ್ನ ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ. ಅಮ್ಮ, ನಿನ್ನ ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ?
ಕುಮಾರ, ಆ ರೀತಿ ಮಾತನಾಡಬೇಡ ಕಂದ. ಮೊದಲೇ ನನ್ನಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿಡಿಯುತ್ತಿರುವುದು ಕಂದ. ನೀನು ಬದುಕಿರುವ ವಿಚಾರವೇ ನನಗೆ ತಿಳಿಯದು ಕಂದ. ಕುಮಾರ, ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಲ್ಲಿ ತಿಳಿದು ನಿನ್ನನ್ನು ನೋಡಬೇಕೆಂದು ನಾನು ಬಹಳ ಕಾತರದಿಂದ ಬಂದಿರುವೆ ಕುಮಾರ. ಕಂದ, ಬಾಲ್ಯದಲ್ಲಿ ಅದೆಷ್ಟು ಕಷ್ಟ ಬಿದ್ದೆವು. ಈ ಲೋಕಪವಾದಕ್ಕೆಲ್ಲ ಪಾಪಿಯಾದ ನಾನೇ ಕಾರಣನು ಮಗನು. ಈ ನಿರ್ಭಾಗ್ಯಗಳನ್ನು ಕ್ಷಮಿಸಿ ಬಿಡು ಮಗನೇ, ಕ್ಷಮಿಸಿ ಬಿಡಪ್ಪ. ನೀನು ಈ ರೀತಿಯಾಗಿ ಮಾತನಾಡುವುದು ಈ ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ ಬಿಡುತ್ತಾಯಿ. ಅಮ್ಮ ಕುಮಾರ, ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಸುಕೃತಶಾಲಿ. ಅಂತಹ ಭಾಗ್ಯವು ಈ ಪಾಪನಿಗೆ, ಈ ಪಾಪಿ ಮಗನಿಗೆ ಎಲ್ಲಿ ಬರಬೇಕು ತಾಯಿ, ಎಲ್ಲಿ ಬರಬೇಕು? ಕುಮಾರ, ಆಗಿದ್ದು ಆಗಿ ಹೋಯ್ತು ಮಗನೇ, ಅದಕ್ಕೆ ಚಿಂತಿಸಿ ಫಲವೇನು? ಆ ಕೌರವರೊಡನೆ ಸೇರಿ ಪಾಂಡವರಿಗೆ ಕೇಡನ್ನು ಉಂಟು ಮಾಡಬೇಡ. ಬಾ ಮಗನೇ, ಅವರೊಡನೆ ಸೇರಬೇಡ, ನನ್ನೊಡನೆ ಬಾ ಕಂದ. ಬಾ ಮಗನೇ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹಾಗೆಂದ ಬೇಡ ಮಗನೇ, ನಾನು ನಿನ್ನ ಹೆತ್ತ ತಾಯಿ, ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು ಕುಮಾರ. ಸ್ವಲ್ಪ ದಾರವನ್ನು ಮಾಡು ಮಗನೇ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು ತಾಯಿ, ಪೊರೆದಾತನನ್ನು ತೊರೆಯುವುದೇ? ಅಮ್ಮ, ಆತನ ಕಾರ್ಯಗಳು ನನ್ನಿಂದಲೇ ಸಾರ್ಥಕವಾಗಬೇಕಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ ತಾಯಿ? ಅಮ್ಮ, ಕುಮಾರ, ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರು. ಅದು ಅಲ್ಲದೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಏ ಕರ್ಣ, ಏ ಪಾಪಿ ಕರ್ಣ, ಏ ನೀಚ ಕರ್ಣ ಎಂದು ಶಪಿಸದಿಹರೇ ತಾಯಿ. ಅಮ್ಮ, ಇಂತಹ ಸಮಯದಲ್ಲಿ ವೀರಮಾತೆಯಾದ ನೀನು ಇಂತಹ ಹಿತಬೋಧನೆಯನ್ನು ಮಾಡಬಹುದೇ ತಾಯಿ? ಕಂದ, ಪಾಂಡವರು ನಿನ್ನ ಸಹೋದರರು, ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ ಕಂದ. ನೀವು 6 ಜನರು ಸೇರಿ ರಾಜ್ಯಭಾರ ಆಳುವುದನ್ನು ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದೇ ಕಂದ? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲವಲ್ಲ ತಾಯಿ. ಇದರಲ್ಲಿ ನನ್ನ ತಪ್ಪೇನು ತಾಯಿ? ಅಮ್ಮ, ನೀನು ಎಳೆತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಬಾಡಿ ಹೋಗಿರುವುದು ಅಮ್ಮ ಪುನಃ ಚಿಗುರುವುದೇ? ಅಮ್ಮ, ಕಂದ, ಮಮ ಪ್ರಾಣಾಯ ಪಾಂಡವ ಎಂದು ಶ್ರೀ ಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವೆಲ್ಲಿರುವುದು? ಬಿಡಮ್ಮ ನಿನ್ನ ಚಿಂತೆಯನ್ನು. ಕಂದ, ನಾಳಿನ ಯುದ್ಧದಲ್ಲಾದರೂ ಪರಾಮುಖನಾಗ ಬಿಡಪ್ಪ. ಅಮ್ಮ, ಏಕೆ ಕುಮಾರ? ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿಯುವನು. ಉಳಿದದ್ದು ದೈವ ಇಚ್ಛೆ. ಹೋಗಲಿ ಬಿಡು ಅಮ್ಮ, ಕಂದ. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ಈ ಯುದ್ಧದಲ್ಲಿ ನಾನು ಪರಾನ್ಮುಖನಾಗಲಾರೆ ತಾಯಿ. ಹಾಗೆಲ್ಲ ಬಿಡಪ್ಪ, ನಾಳಿನ ಯುದ್ಧದಲ್ಲ ಪಾಂಡವರು ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕಂದ. ಅವರನ್ನಾದರೂ ಉಳಿಸಿಕೊಡು ಮೊದಲು, ಅವರನ್ನಾದರೂ ಉಳಿಸಿಕೊಡಪ್ಪ.
ಅಮ್ಮ, ಆ ಪಾಂಡವರೆಂದರೆ ಎಷ್ಟು ಮಮತೆಯಮ್ಮ ನಿನಗೆ. ನಾನು ನಿನ್ನ ಮಗನಲ್ಲವೇ ತಾಯಿ? ಅಮ್ಮ, ಆಗಲಿ ಆಗಲಿ, ಸತ್ಯವೇ ಧರ್ಮವೆಂದು ನಂಬಿರುವ ಆ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರೂ ಸಹಿತ ನಾನು ಆತನನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನು ತನ್ನ ಗದೆಯಿಂದ ನನ್ನ ತಲೆಯನ್ನು ನುಚ್ಚು ನೂಡು ಮಾಡಲು ಬಂದರೂ ಸಹಿತ ನಾನು ಆತನ ಮೇಲೆ ಕೈ ಮಾಡುವುದಿಲ್ಲ ತಾಯಿ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರಿಗೆ ನಾನು ಎಂದಿಗೂ ಕೇಳನ್ನು ಬಯಸುವುದಿಲ್ಲ. ಆದರೆ ಭಾರತ, ಫಲ್ಗುಣ, ಶ್ವೇತವಾಹನ, ಕಿರೀಟಿ, ಭೀಮಸ್ಸು ಎಂಬ ದಶನಾಮಗಳನ್ನು ಹೊತ್ತು ಬಹು ಅಹಂಕಾರದಿಂದ ಮೆರೆಯುತ್ತಿರುವ ಆ ನನ್ನ ಪರಮವೈ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಆ ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷ ಏಕಪ್ಪ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅಮ್ಮ, ಅರ್ಜುನನಿಂದ ನಾನೇ ಮೃತಪಟ್ಟು, ನನ್ನಿಂದ ಅರ್ಜುನನೇ ಮೃತಪಟ್ಟರು ನಿನಗೈವರು ಮಕ್ಕಳು ಉಳಿದೇ ಉಳಿಯುವರು. ಬಿಡಮ್ಮ ನಿನ್ನ ಚಿಂತೆಯನ್ನು. ಕುಮಾರ್, ಹೋಗಲಿ ಬಿಡು ಕಂದ. ನಿನಗೆ ಹೆಚ್ಚಿಗೆ ತೊಂದರೆ ಪಡಿಸಲಾರೆ. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷವಲ್ಲೇ ಕುಮಾರ. ಕಟ್ಟ ಕಡೆಯದಾಗಿ ನಿನ್ನಲ್ಲಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡ್ಬೇಯ ಕಂದ? ಅಮ್ಮ, ಇದರಿಂದಲಾದರೂ ಹೆತ್ತ ತಾಯಿಯ ಋಣವನ್ನು ತೀರಿಸಿಕೊಳ್ಳಲು ಕೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವೆಯ ಕುಮಾರ? ಅಮ್ಮ, ಎತ್ತ ತಾಯಿಯ ಋಣವನ್ನು ತೀರಿಸಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ ಅಮ್ಮ? ಜನನಿ ನಿನ್ನ ಮಗನಿವನು ನಡೆಯಿಸುವೆನು ನಿನ್ನ ನುಡಿಯ. ಅಮ್ಮ, ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದ ಸತ್ಯವಾಗಿ ನಡೆಸಿಕೊಡುವೆನು ಕೇಳುತ್ತ. ಕುಮಾರ, ನಾಳಿನ ಯುದ್ಧ ರಂಗದಲ್ಲಿ
ಯುದ್ಧರಂಗದಲ್ಲಿ ನಾಳಿನ ಯುದ್ಧರಂಗದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕುಮಾರ, ಪುನಃ ತೊಡಬೇಡ ಮಗನೇ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಸುಯೋಧನ, ಏ ಸುಯೋಧನ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಹಸ್ತ ದಿಕ್ಪಾಲಕರು, ಸೂರ್ಯ ಚಂದ್ರಾದಿಗಳು, ಮನುಮುನಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ವಿದುರನ್ನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಧೈರ್ಯ ಸ್ಥೈರ್ಯಗಳನ್ನೇ ಕಿತ್ತು ಈಗ ವೀರಮಾತೆಯಾದಳು. ಏ ಕರ್ಣ, ಮುಂಬರುವ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ಪಡೆಯುವ. ಆಗಲಿ ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡಲಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವ ಇಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯ ಫಲಿಸಿ ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಸ್ವಲ್ಪ ನಿಲ್ಲು ತಾಯಿ. ಹೇಳು ಕಂದ. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವು ಹಿಂದಾಯಿತು. ಬಹುಶಃ ಅಂತಿಮ ದರ್ಶನವು ಹಿಂದೆ ಎಂದು ತೋರುತ್ತಿರುವುದು ತಾಯಿ. ಅಮ್ಮ, ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಹೇಳು ಕಂದ. ಶ್ರೀಕೃಷ್ಣನ ಪಾದದಾಣೆಗೂ ಸತ್ಯವಾಗಿ ನಡೆಸಿಕೊಡುವೆನು. ಅಮ್ಮ, ಈ ಮಹಾಭಾರತ ಯುದ್ಧವು ಮುಗಿಯುವ ತನಕ ಈ ಕರ್ಣನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ, ಹೇಳಬೇಡ. ದೈವವಶಾತ್ ಒಂದು ವೇಳೆ ಈ ಯುದ್ಧದಲ್ಲೇನಾದರೂ ನಾನು ಮಡಿದರೆ ಹಾಗೆಲ್ಲ ಬೇಡ ಕಂದ. ಹೌದು ತಾಯಿ, ಸತ್ಯಸಂಧನನಾದ ಆ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರಾಧಿಕ್ರಿಯೆಗಳನ್ನು ಮಾಡಿಕೊಡುವುದು ನಿನ್ನ ಪಾದವಿಡಿದು ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳು. ಇಂಥ ಸಂಕಟದಿಂದ ಈ ಸಾಮ್ರಾಜ್ಯ ಉಳಿದೆ ನಾಶವಾಗಿ ಹೋಗುವುದಾದರೆ ಇಲ್ಲದೆ ನಾಶವಾಗಿ ಹೋಗಲಿ ಮಗನೇ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ಮಗವನು ಯುಗದಿ ಕಾಣಬಹುದೇ. ಅಮ್ಮ, ಅಮ್ಮ, ಬಗೆ ಬಗೆಯಲ್ಲಿ
ಅಮ್ಮ, ನನ್ನ ಹೆತ್ತ ತಾಯಿಯು ನನ್ನನ್ನು ಬಿಟ್ಟು ಹೊರಟೇ ಹೋದ. ಈ ಪಾಪಿ ಕರ್ಣನನ್ನು ಬಿಟ್ಟು ಹೊರಟೇ ಹೋದಳು. ಈ ಪ್ರಪಂಚದಲ್ಲಿ ಎತ್ತ ತಾಯಿಯನ್ನೇ ದೇವರೆಂದು ಹೇಳುವರು. ಅಂತಹ ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದೂ ವ್ಯರ್ಥವೇ. ಏನು ಮಾಡಿ? ನಾನು ಈಗಲೇ ಯುದ್ಧ ಭೂಮಿಗೆ ಹೋಗಿ ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವ ಇಚ್ಛೆ. ಹೇ ವಿಧಿ, ನಿನ್ನ ಲೀಲೆಯು ಅಗಣ್ಯವಾದದ್ದು. ಹೇ ವಿಧಿ, ಜೀವನದ ಭಾವನೆಯ ಮೂಲವನ್ನರಿತು ಪರಿಹರಿಸೆ. ಮಾನವ ಜೀವನದ ಭಾವನೆಯ ಮೂಲವನ್ನರಿತು ಪರಿಹರಿಸೆ.